ಹ್ಯಾಪಿ ವರ್ಲ್ಡ್ ರಿಚ್ ಭಾರತ್ ರಿಚ್ ವರ್ಲ್ಡ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಚಂದನಶ್ರೀ, ನ್ಯೂಮರಾಲಜಿಸ್ಟ್ ಆ್ಯಂಡ್ ಮನಿ ಎನರ್ಜಿ ಕೋಚ್. ಫ್ರೆಂಡ್ಸ್, ನಾನಿವತ್ತು ತುಂಬ ಅದ್ಭುತವಾದ ಮಾಹಿತಿನ ನಿಮ್ಮ ಮುಂದೆ ತಗೊಂಬಂದಿದ್ದೀನಿ. ಆ ಮಾಹಿತಿ ಕೇಳಾದಮೇಲೆ ನೀವು ನಿಜವಾಗ್ಲೂ ಅದ್ಭುತವಾದ ವಿಡಿಯೋ ಅಂತ ಹೇಳ್ತೀರಾ ಕಮೆಂಟ್ ಸೆಕ್ಷನಲ್ಲಿ. ನಿಮಗೆ ತುಂಬ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ. ಫ್ರೆಂಡ್ಸ್, ಸೊ ಅದಕ್ಕೂ ಮುಂಚೆ ನಾನು ಈ ಮಾಹಿತಿ ನಿಮ್ಗೆ ಕೊಡಬೇಕಾದ್ರೆ ನೀವೇನು ಮಾಡ್ಬೇಕು ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮನಿ ನಂಬರ್. ಫ್ರೆಂಡ್ಸ್, ಎಲ್ಲ ಪೇರೆಂಟ್ಸ್ಗೂ ಅವರ ಮಕ್ಕಳ ಒಂದು ಭವಿಷ್ಯತ್ತು ಚೆನ್ನಾಗಿರಬೇಕು ಅನ್ನೋದೇ ಎಲ್ಲರ ಒಂದು ಆಸೆ. ಎಲ್ಲ ಪೇರೆಂಟ್ಸ್ಗೂ ಅಷ್ಟೇ ಅಲ್ವಾ, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಅವ್ರಿಗಾಗೆ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಒಳ್ಳೆ ಒಳ್ಳೆ ಸ್ಕೂಲ್ಸಲ್ಲಿ ಕಾಲೇಜಸಲ್ಲಿ ಓದಿಸ್ತೀರಾ, ಲಕ್ಷಾನುಗಟ್ಟಲೆ ಫೀಸ್ ಕಟ್ತೀರಾ. ಆದರೆ ಆ ಮಕ್ಕಳು ಸರಿಯಾಗಿ ಓದಲಿಲ್ಲ ಅಂದಾಗ ನಿಮಗೆ ಎಷ್ಟೋ ಪೇಯ್ನ್ ಆಗುತ್ತೆ. ಅಂದರೆ ಇಷ್ಟೆಲ್ಲ ಲ್ಯಾಕ್ಸ್ ಟುಗೆದರ್ ಕೊಟ್ಟು ಅವ್ರನ್ನ ಓದಿಸ್ತಾ ಇದ್ದೀವಿ, ಆದರೂ ಮಕ್ಕಳು ಈ ಥರ ಓದ್ತಾ ಇದ್ದಾರಲ್ಲ ಅಂತ ನಿಮಗೆ ಟೆನ್ಷನ್ ಆಗುತ್ತೆ, ಕೋಪ ಬರುತ್ತೆ, ಅವ್ರ ಮೇಲೆ ಕಿರ್ಚಾಡ್ತೀರಾ, ಮನಸ್ತಾಪಗಳು ಬರುತ್ತೆ ಇಬ್ಬರ ಮಧ್ಯೆನೂ. ಇದೆಲ್ಲ ಬಿಟ್ಟು ಈ ದಿನ ನಿಮ್ಮ ಮುಂದೆ ನಿಮ್ಮ ಮಕ್ಕಳ ಭವಿಷ್ಯತ್ತು ಚೆನ್ನಾಗಿ ಇರಬೇಕು. ಯಾವ ಒಂದು ಸಪೋಸ್ ನಿಮ್ಮ ಮನೆಯಲ್ಲಿ 10th ಸ್ಟ್ಯಾಂಡರ್ಡ್ ಮಕ್ಕಳು ಓದ್ತಾ ಇದ್ದಾರೆ ಅಥವಾ 10th ಓದ್ತಾ ಇದ್ದಾರೆ, 10th ಎಕ್ಸಾಮ್ ಬರೆದು ಆಗಿದೆ, ಇನ್ನು ಮುಂದೆ ಯಾವ ಕೋರ್ಸ್ ತಗೋಬೇಕು ಅವರು. ತುಂಬ ಜನ ಪೇರೆಂಟ್ಸ್ಗೆ ಈಗಿಂದನೇ ಟೆನ್ಷನ್ಸ್. ಮಕ್ಳಿಗೂ ಗೊತ್ತಾಗೋದಿಲ್ಲ ಡಿಸಿಷನ್ ತೊಗೊಳಕ್ಕೆ, ಅವ್ರಿಗೂ ಆ ನಾಲೆಜ್ ಇರೋದಿಲ್ಲ. ಪೇರೆಂಟ್ಸ್ ಯಾವ್ದು ಹೇಳಿದರೆ ಆ ಮಾರ್ಗದಲ್ಲಿ ಹೋಗ್ತಾರೆ. ಕೆಲವೊಮ್ಮೆ ಆ ಮಕ್ಕಳು ಆ ಪೇರೆಂಟ್ಸ್ ಹೇಳಿರೋ ಒಂದು ಮಾರ್ಗದಲ್ಲಿ ಹೋಗಿ ಅವರು ಫೇಲ್ಯೂರ್ ಆಗ್ತಾ ಇರ್ತಾರೆ, ಒತ್ತಡ ಕೊಡ್ತಾರೆ. ಡಿಯರ್ ಪೇರೆಂಟ್ಸ್, ನಾನು ಹೇಳೋದು ಒಂದೇ, ನಿಮಗಾಗಿ ಒಂದು ಒಳ್ಳೆ ಸಜೆಷನ್. ದಯವಿಟ್ಟು ಮಕ್ಕಳ ಮೇಲೆ ನೀವು ನಿಮ್ಮ ಆಸೆಗಳನ್ನ ರುದ್ದಬೇಡಿ, ಅವ್ರನ್ನ ಪುಷ್ ಮಾಡಬೇಡಿ. ನಾನು ಡಾಕ್ಟ್ರೇ ಆಗಬೇಕು, ನೀನು ಇಂಜಿನಿಯರೇ ಆಗಬೇಕು, ಅದಾಗಬೇಕು ಇದಾಗಬೇಕು ಅಂತ ಅವ್ರನ್ನ ಯಾವುದೇ ಕಾರಣಕ್ಕೂ ಫೋರ್ಸ್ ಮಾಡಬೇಡಿ. ಅವ್ರ ಇಷ್ಟಕ್ಕೆ ಬಿಟ್ಬಿಡಿ ಆ್ಯಂಡ್ ಸಜೆಸ್ಟ್ ಮಾಡಿ. ಆ್ಯಂಡ್ ಇವತ್ತು ನಾನು ಹೇಳುವ ವಿಡಿಯೋ ಅವ್ರಿಗೆ ತೋರಿಸಿ, ನಿಮ್ಮ ಮಕ್ಕಳಿಗೆ ತೋರಿಸಿ, ಅವರೇ ಡಿಸಿಷನ್ ತಗೊತಾರೆ. ಯಾಕೆಂದರೆ ಅಷ್ಟು ಅವರ ಒಂದು ಭವಿಷ್ಯತನ್ನ ನಿರೂಪಿಸೋ ಒಂದು ವಿಡಿಯೋ ಇದು. ಸೊ ಯಾವ ಮಕ್ಕಳು ಯಾವ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದ್ದಾರೆ, ಆ ಡೇಟ್ ಆಫ್ ಬರ್ತ್ ಪ್ರಕಾರ ಅವರು ಯಾವ ಕೋರ್ಸ್ ತಗೊಂಡ್ರೆ ಅವರ ಒಂದು ಜೀವನ ಅಂದರೆ ಫ್ಯೂಚರ್ ತುಂಬ ಆಸಮ್ ಆಗಿ, ವಂಡರ್ಫುಲ್ಲಾಗಿ, ಅದ್ಭುತವಾಗಿರುತ್ತೆ ಅಂತ ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ನಿಮ್ಮ ಮಕ್ಕಳು ಹುಟ್ಟಿದ್ರೆ ಇವ್ರನ್ನ ನಾವು ಒನ್ ಬಾರ್ನ್ ಪೀಪಲ್ ಅಂತ ಹೇಳ್ತೀವಿ. ಅಂದರೆ 1ನೇ ತಾರೀಕು ಹುಟ್ಟಿದವರು, ಅದು 1ನೇ ತಾರೀಕು ಆಗಿರ್ಬೋದು, 10ನೇ ತಾರೀಕು ಆಗಿರ್ಬೋದು, 19 ಅಥವಾ 28, ಇವೆಲ್ಲ ಈ ಎಲ್ಲ ನಂಬರ್ಸಲ್ಲೂ ಹುಟ್ಟಿರೋರನ್ನ ನಾವು ಒನ್ ಬಾರ್ನ್ ಪೀಪಲ್ ಅಥವಾ ಒನ್ ಬಾರ್ನ್ ಚಿಲ್ಡ್ರನ್ ಅಂತ ಕರಿತೀವಿ. ಈ ಎಲ್ಲ ಮಕ್ಕಳಿಗೂ ಅವರು ಲಕ್ಕಿ ಕೋರ್ಸ್ ಏನಪ್ಪ ಅಂದರೆ, ಯಾವ ಕೋರ್ಸ್ ತಗೊಂಡ್ರೆ 10th ಆದಮೇಲೆ ಯಾವ ಒಂದು ಕೋರ್ಸ್ ತಗೊಂಡ್ರೆ ಇವರು ಫ್ಯೂಚರ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಓದ್ತಾರೆ, ಮುಂದುವರಿತಾರೆ ಆ ಒಂದು ಕೋರ್ಸ್ನಲ್ಲಿ ಅಂತ ಹೇಳ್ತಾ ಇದ್ದೀನಿ. BPC ತಗೋಬೋದು, ಇವರು MPC ತಗೋಬೋದು, ಎಲೆಕ್ಟ್ರಾನಿಕ್ಸ್ ತಗೋಬೋದು, MBBS ತಗೋಬೋದು. ತುಂಬ ಅದ್ಭುತವಾದ ರಂಗಗಳು. ಆ್ಯಂಡ್ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೀನಿ, ಈ 1, 10, 19, 28ನೇ ತಾರೀಕು ಅಂದರೆ ಸೂರ್ಯ ಜಾತಕರು ಇವರು ಎಲ್ಲ ಫೀಲ್ಡ್ಸಲ್ಲೂ ನಂಬರ್ ಒನ್. ಸೂರ್ಯ ಅಂದ್ರೆ ನಂಬರ್ 1 ಅಲ್ವಾ, ಇಲ್ಲಿ ನಮ್ಮ ಸಂಖ್ಯೆನೇ ಹೇಳ್ತಾ ಇದೆ 1 ಅಂತ. ಇವರು ಎಲ್ಲ ಫೀಲ್ಡ್ಸಲ್ಲೂ ಸೂಪರ್. ಯಾವುದೇ ಕೋರ್ಸ್ ತಗೊಳ್ಳಿ, ಯಾವುದೇ ಬಿಸ್ನೆಸ್ ಮಾಡಲಿ, ಯಾವುದೇ ಜಾಬ್ ಮಾಡಲಿ, ಎಲ್ಲದರಲ್ಲೂ ಇವರು ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ, ಎಲ್ಲದರಲ್ಲೂ ಸಕ್ಸಸ್ ಆಗ್ತಾರೆ. ಆದರೂ ಸ್ಪೆಷಲೈಸ್ಡ್ ಕೋರ್ಸ್ ಇವ್ರಿಗಾಗಿ ನಾನು ಹೇಳ್ತಾ ಇರೋದು BPC, MPC, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ MBBS ತಗೊಂಡ್ರೆ ಇವರು ಅದೃಷ್ಟವಾಗಿ ತುಂಬ ಎಲ್ಲೇ ಬ್ರೇಕಪ್ಸ್ ಇಲ್ದಿರ ಅವರ ಭವಿಷ್ಯತ್ತು ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಓದಿ ಉತ್ತೀರ್ಣರ ಆಗ್ತಾರೆ, ನಿಮ್ಮ ಕನಸನ್ನ ಅವರು ನನಸು ಮಾಡ್ತಾರೆ. ಆ್ಯಂಡ್ ಆಲ್ಟರ್ನೇಟಿವ್ ಇದು ಬಿಟ್ಟರೆ ಬೇರೆ ಯಾವುದು ಇಲ್ವಾ ಮೇಡಮ್ ಅಂದರೆ, ಡೆಫಿನೆಟ್ಲಿ ಹೇಳಿದ್ನಲ್ಲ, ಇವರೆಲ್ಲ ಆಲ್ರೌಂಡರ್, ಎಲ್ಲದರಲ್ಲೂ ಸಕ್ಸಸ್ ಆಗ್ತಾರೆ ಇವರು. ಸೂರ್ಯ ಜಾತಕರು ಅಂದ್ರೆ ಸೂರ್ಯ ಎಲ್ಲರಿಗೂ ಬೇಕಾದವರಲ್ವ, ಸೂರ್ಯನ ಸುತ್ತೇವೆ ಎಲ್ಲ ಗ್ರಹಗಳೇ ಸುತ್ತತ್ತಲ್ವ, ಅದೇ ಥರ ಇವರು ಎಲ್ಲ ಫೀಲ್ಡ್ಸಲ್ಲೂ ತಗೋಬೋದು. ಆದರೂ ಕೆಲವೊಂದು ಸ್ಪೆಷಲೈಸ್ಡ್ ಕೋರ್ಸ್ ಇವ್ರಿಗಾಗಿ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಆಲ್ಟರ್ನೇಟಿವ್ ಕೋರ್ಸಸ್ ಯಾವ ತಗೋಬೋದು ಅಂದರೆ IAS, IPS, ಪೊಲಿಟಿಕಲ್ ಫೀಲ್ಡಲ್ಲಿ ಅಂದರೆ MLA ಆಗ್ಬೋದು, CM ಆಗ್ಬೋದು, PM ಆಗ್ಬೋದು. ಈ ಪೊಲಿಟಿಕಲ್ ರಂಗಗಳು ಕೂಡ ಇವರು
ಒಳ್ಳೆ ಭವಿಷ್ಯತ್ತಿದೆ ಇವರಿಗೆ. ಎಷ್ಟೋ ಜನರು ಇದ್ದಾರೆ ಫ್ರೆಂಡ್ಸ್. 1ನೇ ತಾರೀಕು ಹುಟ್ಟಿದವರು, ಫಾರ್ ಎಕ್ಸಾಂಪಲ್ ಇಂದಿರಾ ಗಾಂಧಿ 19ನೇ ತಾರೀಕು ಹುಟ್ಟಿದ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಲಿಲ್ವಾ? ಎಷ್ಟು ಪವರ್ಫುಲ್. ಇವತ್ತಿಗೂ ನಾವು ಬುಕ್ಸಲ್ಲಿ ಅವ್ರ ಬಗ್ಗೆ ಓದ್ತಾ ಇದ್ದೀವಿ. ಪವರ್ಫುಲ್ ಪ್ರೈಮ್ ಮಿನಿಸ್ಟರ್, ನಂಬರ್ 1 ಲೇಡಿ ಪ್ರೈಮ್ ಮಿನಿಸ್ಟರ್ ಅಂತ ನಾವು ಹೇಳ್ತಾ ಇರ್ತೀವಲ್ಲ. ಸೊ 19/10/1 ಅಂದರೆ ಎಲ್ಲ 1ನೇ ತಾರೀಕು. ಇವರು ಪೊಲಿಟಿಕಲ್ ಫೀಲ್ಡಲ್ಲಿ ಸಹ ಅವರು ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಒಳ್ಳೆ ಭವಿಷ್ಯತನ್ನ ಹೊಂದಿದ್ದಾರೆ ಇವರು. ಈ ಕೋರ್ಸಸ್ ತಗೊಂಡ್ರೆ ಅಂತೂ ಇನ್ನೂ ತುಂಬ ಅದ್ಭುತವಾಗಿ ಮುಂದೆ ಹೋಗ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ನಂಬರ್ 2, 11, 20 ಈ ತಾರೀಕಿನಲ್ಲಿ ಅಂದರೆ 2 ಬಾರ್ನ್ ಪೀಪಲ್ ಯಾವ ಕೋರ್ಸ್ ಲಕ್ಕಿ ಕೋರ್ಸ್, ಅವ್ರಿಗೆ ಯಾವುದು ಲಕ್ಕಿ ಕೋರ್ಸ್, ಅವರ ಭವಿಷ್ಯತ್ತು ಚೆನ್ನಾಗಿರ್ಬೇಕು ಅಂದರೆ ಅವರು ಯಾವ ಕೋರ್ಸ್ ತಗೊಂಡ್ರೆ ಅವರು ಜೀವನ ಚೆನ್ನಾಗಿರುತ್ತೆ, ಅದ್ಭುತವಾದ ಮಾರ್ಗದಲ್ಲಿ ಅವ್ರು ನಡೀತಾರೆ ಅನ್ನೋದನ್ನು ನಾಳೆ ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಖ್ಯವಾಗಿ ನಿಮ್ಮ ಫ್ರೆಂಡ್ಸ್ ಜೊತೆ, ನೈಬರ್ಸ್ ಜೊತೆ, ಓದ್ತಾ ಇರುವ 10th ಸ್ಟ್ಯಾಂಡರ್ಡ್ ಓದ್ತಾ ಇರುವ ಮಕ್ಕಳಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಹ್ಯಾಪಿ ಬರ್ಡೇ.